ಮೂಲಕ ನನ್ನ ಮೊದಲ ಕನ್ನಡ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಮೆಣಸು ಹಾಕಿ ಇದನ್ನು ಬಾಕ್ಸಲ್ಲಿ ಅಷ್ಟು ಅಂದರೆ ನಗಾಡ್ತಾ ಇರ್ತೀನಿ, ಬಟ್ ರಿಯಲ್ ಲೈಫಲ್ಲಿ ನಾನು ತುಂಬ ಜಾಸ್ತಿ ಬ್ರೇಕ್ ಆಗಿದೆ. ಅಂದರೆ ಫುಲ್ಲು ಬೇಜಾರಲ್ಲಿದ್ದೆ. ಎಷ್ಟು ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂದರೆ ಲಾ 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 ಓ ಓ ಓ ಓ ಓ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲಲ್ಲಿ ನಾನು ಇನ್ನು ಮುಂದೆ ಕನ್ನಡದಲ್ಲಿ ವೀಡಿಯೋ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ, ಮುಂದೆ ಮುಂದೆ ವ್ಲಾಗ್ ನೋಡ್ತಾ ಇರಿ. ಸದ್ಯಕ್ಕೀಗ ನಾನು ಒರೆಸ್ತಾ ಇದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ಅಪ್ಪ ಹೇಳಿದರು ಟಿಫಿನನ್ನು ಅಮ್ಮನಿಗೆ ಕೊಡು ಅಂತ. ಸೊ ಹಾಗಾಗಿ ನಾನೀಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈಗ ಒಂದು ಜಾಗದಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ಸೇತುವೆ ಇದೆ ಆ್ಯಂಡ್ ನೀರು ಕೂಡ ಇದೆ. ಎಷ್ಟು ಸಖತ್ತಿದೆ ಜಾಗ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ. ಹೆಲ್ಮೆಟ್ ಆಗಿ ನಾನು ಬೋರ್ಮಂಡೆ ಫೀಲ್ ನನಗೆ ಆಯಿತು. ಸೊ ಹಾಗಾಗಿ ನಾನು ತೆಗೆದೆ ಹೆಲ್ಮೆಟನ್ನು. ಆ್ಯಂಡ್ ಜಾಗ ಅಂತೂ ಸಖತ್ತಿದೆ ಗೈಸ್. ಸೊ ಗೈಸ್, ಮಳೆಗಾಲದಲ್ಲಿ ಮನೆಗೆ ಬರೋದು ಹಾವು. ಆ್ಯಂಡ್ ಇಲ್ಲಿ ಕಪ್ಪೆ ತಿನ್ನಲಿಕ್ಕೆ ಕೆರೆ ಹಾವು ಬಂದಿತ್ತು. ಆ್ಯಂಡ್ ಬೆಕ್ಕು ಆದರೆ ಹಿಂದೆನೇ ಹೋಗ್ತಾ ಇತ್ತು. ಸೊ ನನಗೆ ಈ ಮೂಮೆಂಟಲ್ಲಿ ಎಷ್ಟು ಹೆದರಿಕೆ ಆಗಿತ್ತು ಅಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ತುಂಬ ಜಾಸ್ತಿ ಹೆದರ್ತೀನಿ ಹಾವಿಗೆ. ದೆವ್ವ ಬಂದರೂ ಕೂಡ ನಾನು ದೆವ್ವನ ಎದುರಿಸ್ತೀನಿ, ಬಟ್ ಹಾವನ್ನು ನನಗೆ ಆಗಲ್ಲ ಗೈಸ್. ಅದಕ್ಕೆ ನಾನು ಜಗಲಿ ಮೇಲೆ ನಿಂತ್ಕೊಂಡೇ ನೋಡ್ತಾ ಇದ್ದೀನಿ, ಕೆಳಗೆ ಇಳಿತಾನೇ ಇಲ್ಲ. ಸೊ ಓಕೆ, ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ನಾನು ತುಳುವಲ್ಲಿ ವ್ಲಾಗ್ ಮಾಡಿದ್ದೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಮಸಾಲ ರೆಡಿ ಆಗ್ತಿದೆ. ನೋಡ್ತಾ ಇರ್ಬೋದು ನೀವು ನನ್ನ ಕಿಚನನ್ನು ಯಾವ ರೀತಿ ಗಲೀಜಾಗಿದೆ ಅಂತ. ಸೊ ಪ್ಲೀಸ್ ಈ ಮೆಸ್ಸಿ ಕಿಚನನ್ನು ನೀವು ಇಗ್ನೋರ್ ಮಾಡಿ, ಯಾಕೆಂದರೆ ಮುಂದೆ ಈ ಕಿಚನ್ ಬೆಸ್ಟ್ ಆಗಲಿಕ್ಕಿದೆ. ನಾನು ಪತ್ರೊಡೆ ಮಾಡಿದ್ದೆ ಆ್ಯಂಡ್ ಆ ಪತ್ರೊಡೆಗೆ ನಾನು ಈಗ ಮಸಾಲ ರೆಡಿ ಮಾಡ್ತಾ ಇರೋದು. ಆ್ಯಂಡ್ ಪತ್ರೊಡೆ ಹೇಗೆ ಮಾಡೋದು ಅಂತ ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ಹೇಳಿಕ್ಕಿದ್ದೀನಿ. ಸದ್ಯಕ್ಕೆ ಈ ವ್ಲಾಗಲ್ಲಿ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ 2-3 ರೆಸಿಪಿ ಶೇರ್ ಮಾಡಿದ್ದೀನಿ. ವ್ಲಾಗ್ ತುಂಬ ದೊಡ್ಡದಿದೆ ಆ್ಯಂಡ್ ಎಂಜಾಯ್ ಮಾಡಿ. ಸದ್ಯಕ್ಕೆ ನಾನು ಮುಸುಡಿ ನೋಡಿ ತುಂಬಾ ಜಾಸ್ತಿ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಪತ್ರೊಡೆ ಮಾಡೋದು, ಯಾಕಂದರೆ ನಾರ್ಮಲಿ ನನ್ನ ಅಮ್ಮನೇ ಮಾಡೋದು ಪತ್ರೊಡೆ. ಕೆಲವು ಸರಿ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಮಗೆ ಬೇಜಾರಾಗ್ತಿರ್ತದೆ, ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಸೊ ಈ ಮೂಮೆಂಟಲ್ಲಿ ನನಗೆ ಆ ರೀತಿ ಫೀಲ್ ಆಗಿತ್ತು. ಸೊ ಹಾಗಾಗಿ ನಾನು ಸುಮ್ಮನೆ ಇದ್ದೆ. ನನ್ನ ಅಕ್ಕ ಮನೆ ಬಂದಿದ್ಲು ಆ್ಯಂಡ್ ಅವಳಿಗೆ ಹುಷಾರಿರಲಿಲ್ಲ. ನಾನು ಮಾತ್ರೆ ಕೂಡ ತೊಗೊಂಬಂದಿದ್ದೆ ಅವಳಿಗೆ ಅಂಗಡಿಯಿಂದ. ಸೊ ನಿಮಗೆ ಗೊತ್ತಿರ್ಬೋದು, ನಾನು ಅಂಗಡಿದ್ದು ಒಂದು ಕ್ಲಿಪ್ಪನ್ನು ಕೂಡ ಹಾಕಿದ್ದೆ. ಈಗ ಅವಳ ಒಂದು ಗಂಡನ ಮನೆಗೆ ಈಗ ಅವಳು ಹೋಗ್ತಾ ಇದ್ದಾಳೆ. ಸೊ ಅವಳು ಶನಿವಾರ ಮನೆಗೆ ಬರ್ತಾಳೆ. ಆವಾಗ ನಾನು ನಿಮಗೆ ಅವಳ ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಆಕಾಶ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ ಒಂದು ಟೈಮಲ್ಲಿ ನಾನು ಹೊರಗೆ ಬಂದಿದ್ದಕ್ಕೆ, ಯಾಕಂದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆಕಾಶ. ನಾನು ಬೇಲಿ ಕಟ್ತಿದ್ದೆ ನೋಡಿ, ಆ ಟೈಮಲ್ಲಿ ನನ್ನ ಕೈಗೆ ಒಂದು ಮುಳ್ಳು ಚುಚ್ಕೊಂಡ್ಬಿಡ್ತು. ಸೊ ಅದು ಎಲ್ಲಿ ಚುಚ್ಕೊಂಡಿದೆ ಅಂದರೆ ನಮ್ಮ ಉಗುರು ತುದಿ ಇರ್ತದೆ ನೋಡಿ, ಅಲ್ಲಿ ಚುಚ್ಕೊಂಡಿದೆ. ಸೊ ಅದು ಎಷ್ಟು ನೋವಾಗ್ತಿತ್ತಂದರೆ ಯಬ್ಬಾ ದೇವರೇ, ಬೇಡಪ್ಪ, ಆ ನೋವೇ ಒಂಥರ ವಿಚಿತ್ರ. ಸೊ ತಕ್ಕ ಮಟ್ಟಿಗೆ ಇವತ್ತು ಕಿಚನ್ ಕ್ಲೀನ್ ಮಾಡಿದ್ದೀನಿ ನಾನು. ಆ್ಯಂಡ್ ಈ ವಿಡಿಯೋದ ಎಂಡಿಗೆ ನನ್ನ ಕಿಚನ್ ಹೇಗಾಗುತ್ತೆ ನೋಡಿ ಗೈಸ್, ನೋಡ್ತಾ ಇರಿ. ಆ್ಯಂಡ್ ಇಲ್ಲಿ ನಾನು ತಗೊಂಬಂದಿದ್ದೀನಿ ತೊಜಂಕ್. ಆ್ಯಂಡ್ ಇದನ್ನು ನಾನು ಕನ್ನಡದಲ್ಲಿ ನನಗೆ ಸತ್ಯ ಹೇಳಲಿಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಏನು ಸೊಪ್ಪಿದೆ ಇದರದ್ದು ನಾನು ಪಲ್ಯ ಮಾಡಲಿಕ್ಕಿದ್ದೀನಿ, ಲೈಕ್ ಸುಕ್ಕ ಮಾಡಲಿಕ್ಕಿದ್ದೀನಿ. ಸೊ ಅದಕ್ಕೆ ನಾನೀಗ ಅದನ್ನು ಸಣ್ಣ ಕೊಚ್ಚಬೇಕು. ಈ ಒಂದು ಸೊಪ್ಪನ್ನು ಚೆನ್ನಾಗಿ ನಾವು ಅದನ್ನು ಕಟ್ ಮಾಡಬೇಕು, ತುಂಬ ಜಾಸ್ತಿ ಸ್ಮೂತಾಗಿ ಕಟ್ ಮಾಡಬೇಕು. ಯಾಕಂದರೆ ಅದರ ಕಡ್ಡಿಗಳು ಸಿಕ್ಕಾಕೊಳ್ತದೆ ನಮ್ಮ ಹಲ್ಲಲ್ಲಿ, ಆ್ಯಂಡ್ ಅದು ಸಿಕ್ಕರೆ ಅದು ಚೆನ್ನಾಗಾಗಲ್ಲ. ಸೊ ಹಾಗೆ ಎಷ್ಟು ಸಣ್ಣ ನೀವು ಕೊಚ್ಚುತ್ತೀರಿ ಅಷ್ಟು ಒಳ್ಳೆಯದು. ಸೊ ನಾನು ತುಂಬ ಜಾಸ್ತಿ ಸ್ಲೋವಾಗಿ ಸಣ್ಣ ಕೊಚ್ತಾ ಇದ್ದೀನಿ. ಆ್ಯಂಡ್ ಅಷ್ಟು ಟೈಮ್ ಆಗಿಲ್ಲ. ಸೊ ಹಾಗಾಗಿ ಆರಾಮ್ಸೆ ಈ ಕೆಲಸ ಮಾಡ್ಬೋದು ನಾನು. ಸೊ ನಾನು ಹೋಮ್ ಮೇಡ್ ಖಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ ಹಲಸಿನ ಬೀಜ ಇರ್ತದೆ ನೋಡಿ, ಅದನ್ನು ಸಪ್ರೇಟಾಗಿ ಬೇಯಿಸಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ. ತುಂಬ ಜಾಸ್ತಿ ಟೇಸ್ಟಿಯಾಗಿತ್ತು ಮಾತ್ರ. ನೋಡಿ ಕಿಚನ್ ನಾನು ಸೆಟ್ ಮಾಡ್ತಾನೆ ನಾನು ಅಡುಗೆ ಮಾಡೋದು, ನನಗೆ ಅದೊಂದು ಅಭ್ಯಾಸ ಇದೆ. ಸೊ ಸದ್ಯಕ್ಕೆ ಈಗ ನನ್ನ ರೈಸ್ ಬಾಯ್ಲ್ ಆಗ್ತಾಯಿದೆ.
ನಾನಿವತ್ತು ಹಲಸಿನ ಹಣ್ಣಿದ್ದು ಗಟ್ಟಿ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಕಡೆ ನಾನು ನಿಮಗೆ ತೋರಿಸ್ತೀನಿ ಮುಳ್ಕ. ಸೊ ಈ ಥರ ರೆಸಿಪಿಗಳನ್ನೆಲ್ಲ ನಾನು ಯಾಕೆ ಶೇರ್ ಮಾಡಿಲ್ಲ ಅಂದರೆ ನಾನು ವೀಡಿಯೋ ಮಾಡಿಲ್ಲ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಆಗ್ತೀನಿ. ಕೆಲಸ ಮಾಡ್ತಿರುವಾಗ ನನಗೆ ವ್ಲಾಗ್ ಮಾಡೋದು ತುಂಬ ಜಾಸ್ತಿ ಕಷ್ಟ ಅನಿಸ್ತದೆ. ಆ್ಯಂಡ್ ಇಲ್ಲಿ ನೋಡಿ ನನ್ನ ದನಗಳು ಇಲ್ಲಿ ಬಿದ್ಕೊಂಡಿದೆ. ಆ್ಯಕ್ಚುಲಿ ಇದು ಮನೆ ಬರೋದೇ 2 ದಿನ ಆಯಿತು. ಹುಡುಕಿ ಸುಸ್ತಾಗೋಯಿತು. ಆ್ಯಂಡ್ ನಮಗೆ ಗೊತ್ತಾಗೋದು ಏನಂದರೆ ಇದು ಇಲ್ಲಿ ಮಲ್ಕೊಂಡಿದೆ. ಆ್ಯಂಡ್ ನಾನಂತೂ ತುಂಬ ಜಾಸ್ತಿ ಟೆನ್ಷನಲ್ಲಿದೆ. ನನ್ನ ಲೈಫ್ನ ಒಂದು ಪಾರ್ಟ್ ನಾನು ಕಳ್ಕೊಂಡಾಗೆ ನನಗೆ ಫೀಲ್ ಆಗಿತ್ತು ಗೈಸ್. ಲೈಕ್ ದನನ ನೋಡ್ಕೊಳ್ಳೋದು, ಕಟ್ಟೋದು, ಅದಕ್ಕೆ ಏನಾದರೂ ಇಡೋದು, ಅದೆಲ್ಲ ಕೆಲಸ ನಾನು ಮಾಡ್ತೀನಿ. ಸೊ ಹಾಗಾಗಿ ಅವುಗಳು ದೂರ ಆದರೆ ನಮ್ಮ ಮನೆಯ ಒಂದು ಮೆಂಬರ್, ಆಫ್ಕೋರ್ಸ್ ಮೆಂಬರೇ, ಆ್ಯಂಡ್ ತುಂಬ ಅಂದರೆ ಹತ್ತಿರದ ಒಂದು ಪರ್ಸನ್ ದೂರ ಆದಾಗೆ ನಮಗೆ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಅದಕ್ಕೆ ಬುದ್ಧಿವಾದ ಹೇಳ್ತಿದ್ದೆ, ಯಾಕೆ ನನ್ನ ಬಿಟ್ಟು ಹೋದ್ರಿ ಹಾಗೆ ಹೀಗೆ ಅಂತ. ಈ ಮುಂದೆ ಹೋದ ದನ ನಂದು, ಈ ದನ ನಂದಲ್ಲ. ಬಟ್ ಎಲ್ಲ ದನಗಳು ನಮ್ಮ ಮನೆಗೆ ಬರೋದು ಯಾಕೆ ಅನ್ನೋದು ಈಗಲೂ ಕೂಡ ಒಂದು ನಿಗೂಢ ಪ್ರಶ್ನೆ. ಸೊ ಇವತ್ತು ದನನ ಕಟ್ಟಿದ್ದೀನಿ ನಾನು. ನನಗಿವತ್ತು ಸಮಾಧಾನ ಆಯಿತು, ಸಂತೋಷ ಆಯಿತು, ಖುಷಿ ಆಯಿತು. ಯಾಕಂದರೆ ನನಗೆ ದನಗಳು ತುಂಬ ಮುಖ್ಯ ಗೈಸ್. ನಮ್ಮ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದರೂ ಕಿಚನಿದು ಹಣೆ ಬರೋ ಒಂದೇ. ಬಟ್ ಈ ವಿಡಿಯೋದ ಎಂಡಿಗೆ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಕಿಚನ್ನು ತೋರಿಸ್ಲಿಕ್ಕಿದ್ದೀನಿ ಗೈಸ್. ಸೊ ಗೈಸ್, ನಾನಿಲ್ಲಿ ಖಾರದ ಹುಡಿ ಮಾಡಿದ್ದೀನಿ. ಇದು ಪ್ಯಾಕೆಟ್ ಮಸಾಲ ಅಲ್ಲ, ಇದು ನಾನೇ ಪ್ರಿಪೇರ್ ಮಾಡಿದ ಮಸಾಲ. ತುಂಬಾ ಒಳ್ಳೆಯದಾಗುತ್ತೆ. ಪಲ್ಯಕ್ಕೆ ಹಾಕ್ಬೋದು, ಸುಕ್ಕಕ್ಕೆ ಹಾಕ್ಬೋದು, ಕೋಳಿ ಸುಕ್ಕಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಗೈಸ್. ಇಲ್ಲಿ ನಾನು ಬಾಜಿ ಮಾಡಿದ್ದೀನಿ ಚಪಾತಿಗೆ. ನಿಮಗೆ ಗೊತ್ತಿರ್ಬೋದು ನಾನು ಹಲಸಿನ ಹಣ್ಣಿದ್ದು ಗಟ್ಟಿ ಮಾಡಿದ್ದೆ ಅಂತ. ಸೊ ಅದಕ್ಕೋಸ್ಕರ ಅಪ್ಪ ಕೋಳಿ ಕೂಡ ತಂದಿದ್ದರು. ಆ್ಯಂಡ್ ಎಷ್ಟು ತಿಂಗಳಾಯಿತು ಕೋಳಿ ತಿಂದು ಅಂದರೆ, ಯಪ್ಪ ದೇವರೇ, ಕ್ರೇವಿಂಗ್ಸ್ ಎಷ್ಟಿತ್ತು ಗೊತ್ತಾ. ಸೊ ಮತ್ತು ತಂದಮೇಲೆ ಖುಷಿ ಆಯಿತು. ಆ್ಯಂಡ್ ಈಗ ನಾನು ಖಾರದ ಹುಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಲೈಕ್ ಅದೇ ಯೂಸ್ ಮಾಡಿದ್ದು ಕೋಳಿ ಸುಕ್ಕ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಇದೆಲ್ಲ ನಾನು ಶೂಟ್ ಮಾಡಿದ್ದು ತುಳುವಲ್ಲಿ. ಸೊ ಹಾಗಾಗಿ ನಾನು ಇವತ್ತು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಆ್ಯಂಡ್ ಸದ್ಯಕ್ಕೀಗ ನಾನು ಆ ಒಂದು ಏನು ಬಾಜಿ ಉಳಿದಿತ್ತು ಬಟೋಟೆದ್ದು, ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಒಂದು ಅಂದರೆ ಈಗ ಬಟೋಟೆದ್ದು ಪಕೋಡ ಮಾಡ್ತಾರೆ ನೋಡಿ, ಅದನ್ನು ಮಾಡಲಿಕ್ಕೆ. ನೀವು ನೋಡ್ತಾ ಇರಿ. ನಾಯಿಗಳಿಗೇನೋ ಸೆನ್ಸ್ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ನಾಯಿ ಆಚೆ ನೋಡ್ತಾ ಇದೆ, ಬೌರ್ತಾ ಇದೆ. ಯಾಕೆ ಬೌರ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನಿರಿಸ್ತಾ ಇದ್ದೆ, ಯಾಕಂದರೆ ನಾನು ವ್ಲಾಗ್ ಶೂಟ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ಕಾಯನ್ನು ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪಲ್ಯ ಮಾಡಲಿಕ್ಕೆ. ನೋಡಿ ಗೈಸ್, ನಾನು ಮಾಡಿದ ಗಟ್ಟಿ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಇದು ನಾನು 2ನೇ ಸರಿ ಮಾಡ್ತಾ ಇರೋದು, ಅಂದರೆ ಈ ವರ್ಷದಲ್ಲಿ. ಮೀನು ಪಲ್ಯಗೆ ನಾನು ಮಸಾಲಾನ ಫಸ್ಟ್ ಕುದಿಸಿದೆ, ಆಮೇಲೆ ಈಗ ಫಿಶ್ ಕೂಡ ಹಾಕಿದೆ. ಆ್ಯಂಡ್ ಇನ್ನೊಂದು ಕಡೆ ನಾನು ಬಟೋಟೆ ಏನು ಬಾಜಿ ಇತ್ತು ಅದನ್ನು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿದ್ದೀನಿ ಚಾಪ್ಸ್ಟಿಕ್. ನಿಮಗೆ ಆಶ್ಚರ್ಯ ಆಗಿರ್ಬೋದು, ಚಾಪ್ಸ್ಟಿಕ್ ಹೇಗೆ ಯೂಸ್ ಮಾಡೋಕ್ಕೆ ಬರುತ್ತೆ ನಿಮಗೆ ಅಂತ. ಆ್ಯಕ್ಚುಲಿ ಅಕ್ಕ ತಂದಿದ್ಲು. ಆ್ಯಂಡ್ ನಾನು ಯೂಸ್ ಮಾಡಿ 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 ನನಗೀಗ ಅಭ್ಯಾಸ ಆಗಿದೆ. ಅದನ್ನು ಹೇಗೆ ಬಳಸೋದು ಅಂತ ಈಗ ಗೊತ್ತಾಗಿದೆ. ಇಲ್ಲಿ ನಾನು ಫ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಜಾಸ್ತಿ ಟೇಸ್ಟಿಯಾಗಿತ್ತು. ಬಾಜಿ ಮೊದಲೇ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ನಾನು ಸಿಂಪಲಾಗಿ ಫ್ರೈ ಮಾಡಿದೆ ನೋಡಿ, ಅದು ಇನ್ನೂ ಜಾಸ್ತಿ ಟೇಸ್ಟಿ ಮಾಡಿಸ್ತು. ಈಗ ಅಪ್ಪ ಅಮ್ಮನಿಗೆ ಕೊಡೋಕ್ಕಿಂತ ಮೊದಲು ಸ್ವಲ್ಪ ಮೀನಿದ್ದು ಏನು ಕತೆ ಅಂತ ನೋಡೋಣ. ಸೊ ಮೀನು ಆಲ್ರೆಡಿ ರೆಡಿಯಾಗಿದೆ. ಆ್ಯಂಡ್ ನಾನೀಗ ಈ ಒಂದು ಫ್ರೈ ಏನಿದೆ ನಾನು ಮಾಡಿದ್ದೀನಿ ಬಟೋಟಿದ್ದು, ಸೊ ಅದನ್ನು ಅಪ್ಪ ಅಮ್ಮನಿಗೆ ಕೊಡ್ತೇನೆ. ಸೊ ನಾನು ಅಪ್ಪ ಅಮ್ಮನಿಗೀಗ ತಿಂಡಿ ಕೊಟ್ಟಿದ್ದೀನಿ. ನಾನು ಕೂಡ ಒಂದು ಇಟ್ಕೊಂಡು ತಿಂತಾ ಇದ್ದೀನಿ. ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು, ಬಿಸಿ ಬಿಸಿ ಇತ್ತು, ತಿನ್ನಲಿಕ್ಕೆ ಚೆನ್ನಾಗಾಯಿತು. ಆ್ಯಂಡ್ ನಾನು ಒಳಗೆ ಹೋಗಿ ಹೊರಗೆ ಬರುವಾಗ ನನ್ನ ಅಪ್ಪ ಅಮ್ಮ ಎಲ್ಲ ಒಂದು ಪೋಣಿನ ಖಾಲಿ ಮಾಡಿಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ನಾನು ಅಪ್ಪನಿಗೆ ಸ್ನಾನಕ್ಕೆ ಅಂತ ನೀರಿಡ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಪಯಣ. ನೆಕ್ಸ್ಟ್ ಡೇ ಗೈಸ್. ನಿಮ್ಮ ಮನೆ ಶುದ್ಧ ಮಾಡಲಿಕ್ಕಿದ್ರೆ ನಮ್ಮ ದನನ ಕರೀರಿ, ಯಾಕಂದರೆ ತುಂಬ ಚೆನ್ನಾಗಿ ಶುದ್ಧ ಮಾಡ್ತು ಈ ಜಾಗನ. ಈಗ ನಾನು ಇದನ್ನು ಕಳಿಸ್ತಾ ಇದ್ದೀನಿ ಕಾಡಿಗೆ ಹೋದರೆ ಅವುಗಳಿಗೆ ಏನಾದರೂ ತಿಂತದೆ. ಮನೇಲಿ ಇರೋಕ್ಕಿಂತ ಕಾಡಿಗೆ ಕಳಿಸ್ಬಿಡೋದು. ಮನೆಯಲ್ಲಿ ನಮ್ಮದು ಕಂಗಿನ ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ತಿಂದು ಹಾಳು ಮಾಡಿಬಿಡ್ತದೆ. ಆ್ಯಂಡ್ ಏರಿಯಾ ಹಾಳು ಮಾಡ್ತದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೆಟರ್ ಮಾಡಬೇಕಂತ ಇದ್ದೀನಿ ಕಿಚನನ್ನು. ಅದಕ್ಕಿಂತ ಮೊದಲು ಪಲ್ಯ ಮಾಡಿಬಿಡೋಣ ಅಂತ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಆದರೆ ನಾನಿವತ್ತು ಸೌತೆ ಮಾಡಿದ್ದು ಪಲ್ಯ ಅಷ್ಟು ಚೆನ್ನಾಗಾಗಿಲ್ಲ, ನನಗೆ ಇಷ್ಟನೇ ಆಗಿಲ್ಲ. ಅದಕ್ಕೆ ನಾನೊಂದು ಸೊಪ್ಪು ಹಾಕಿದ್ದೆ, ಅದು ಅಮ್ಮ ಕೊಟ್ಟದ್ದು. ಸೊ ಅದರ ಕಾರಣ ಅದರ ಟೇಸ್ಟ್ ಎಲ್ಲ ಹೋಗಿತ್ತು. ಆ್ಯಂಡ್ ಅಷ್ಟೇ ಗೈಸ್. ಅಪ್ಪ ಕಡಲೆ ಬೇಯಿಸು ಅಂತ ಹೇಳಿದರು. ಸೊ ಹಾಗಾಗಿ ನಾನೀಗ ಕಡಲೆನ ನೀರಲ್ಲೇ ನೆನೆಸಿ ಇಡಲಿಕ್ಕೆ ಬಂದಿದ್ದೀನಿ. ಯಾಕಂದರೆ ನನಗೀಗ ಹೊರಗೆ ಹೋಗ್ಲಿಕ್ಕುಂಟು. ಆ ಕೆಲಸ ಏನು ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಸೊ ಕಡಲೆನ ನೆನೆಸೋದು ಈಸಿ. ಆಫ್ಕೋರ್ಸ್ ಕಡಲೆ ಹಾಕೋದು, ನೀರು ಹಾಕೋದು, ಇಟ್ಬಿಡೋದು. ಆ್ಯಂಡ್ ಸಂಜೆಗೆ ಅದು ನೆನೆತಿರ್ತದೆ.
ನಾನು ಪಲ್ಯಕ್ಕೆ ಏನಿಲ್ಲ ಅಂತ ಹೇಳಿದ್ದಕ್ಕೆ ಅಪ್ಪ ಒಣ ಮೀನೆಲ್ಲ ತರ್ತಾರೆ ಆ್ಯಂಡ್ ಅವರಿಗೆ ಸಹ ಇಷ್ಟ, ನನಗೂ ಸಹ ಇಷ್ಟ. ಅದು ಅಂದರೆ ಈಗ ಗಂಜಿಗೆ ಒಣ ಮೀನು ಸಕ್ಕತ್ತಾಗುತ್ತೆ ಮಾರೆ. ಆ್ಯಂಡ್ ಇಲ್ಲಿ ನೋಡಿ ನಾನು ಹಲಸಿನ ಹಣ್ಣಿದ್ದು ಗಟ್ಟಿ ಮಾಡೋಕ್ಕಂತ ಎಲೆ ತರಲಿಕ್ಕೆ ನಾನು ಬಂದದ್ದು. ಸ್ವಲ್ಪ ಕತ್ತಲೆ ಆಗಿತ್ತು, ಯಾಕಂದರೆ ನಾನು ಎಲ್ಲ ಕೆಲಸ ಮಾಡಿ ಬರುವಾಗ ಲೇಟ್ ಆಯಿತು. ಆ್ಯಂಡ್ ಇಲ್ಲಿ ಒಂದು ಕೆರೆ ಕೂಡ ಇದೆ. ನಾನು ಈ ಟೈಮಲ್ಲೆಲ್ಲ ತುಳುವಲ್ಲೇ ಮಾತಾಡ್ತಿದ್ದೆ, ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದದ್ದು. ಆ್ಯಂಡ್ ಈ ಒಂದು ಇನ್ಸಿಡೆಂಟ್ ತುಂಬ ಜಾಸ್ತಿ ಫನ್ನಿ ಇದೆ ಗೈಸ್, ಯಾಕಂದರೆ ನಾನು ಮುಳ್ಳಲ್ಲೆಲ್ಲ ಸಿಕ್ಕಾಕೊಂಡಿದ್ದೀನಿ. ಸೊ ಅದನ್ನು ನೀವು ನೋಡಿದರೆ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ, ಯಾಕಂದರೆ ಸೀರಿಯಸ್ಲಿ ಅಲ್ಲಿ ನನಗೆ ಹೋಗಲಿಕ್ಕೆ ಜಾಗ ಇರಲಿಲ್ಲ. ಈ ಒಂದು ಕೋಳಿ ಕಿರಿಸ್ತಾ ಇದೆ ಹೊರಗಡೆದು, ನನ್ನ ಕೋಳಿ ಅಲ್ಲ, ಸೊ ಮೈಂಡ್ ಮಾಡಬೇಡಿ. ಆ್ಯಂಡ್ ನಿಮಗೆ ನಾನು ಎಲೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ನನಗೆ 10ರಿಂದ ಒಂದು 15 ಎಲೆ ಬೇಕು. ಆ್ಯಂಡ್ ನನಗೆ ಗೊತ್ತಿಲ್ಲ ನಾನು ಎಷ್ಟು ಇವತ್ತು ಅಂದರೆ ಗಟ್ಟಿ ಮಾಡಿ ಬೇಯಿಸ್ಲಿಕ್ಕೆ ಇರ್ತೀನಿ ಅಂತ. ಸೊ ಇಲ್ಲಿ ನಾನು ನೋಡಿರಲಿಲ್ಲ ಕರೆಕ್ಟು ಮುಳ್ಳಿದ್ದು ಒಂದು. ಯಬ್ಬಾ, ಈ ಕೋಳಿ ಒಂದು ಯಾಕೆ ಕಿರಿಸ್ತಾ ಇದೆ ಮಾರೆ, ಚೆಕ್. ಅಮ್ಮಮ್ಮ, ಅಯ್ಯೋ. ಈ ಚಾನಲಲ್ಲಿ ನಾನು ತುಳುನಾಡಿನ ಸಂಸ್ಕೃತಿ ಪ್ಲಸ್ ಸ್ಟೂಡೆಂಟ್ ಲೈಫ್ನ ಸ್ಟ್ರಗಲ್ ಎಲ್ಲ ಕೂಡ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸದ್ಯಕ್ಕೀಗ ನಾನು ಮಾಡಿದ ಅಡ್ವೆಂಚರಿಗಾದರೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕಡಲೆಯನ್ನು ನೆನೆಸಿಟ್ಟಿದ್ದೆ, ಅದಕ್ಕೆ ನಾನು ಒಗ್ಗರಣೆ ಟೈಪ್ ಕೊಟ್ಟೆ. ಆ್ಯಂಡ್ ಅದು ಕೂಡ ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಖಾರದ ಹುಡಿ ಹಾಕಿ ಒಗ್ಗರಣೆ ಕೊಟ್ಟಿದ್ದು. ಸೊ ಇಲ್ಲಿ ನಾನು ಗಟ್ಟಿಯೆಲ್ಲ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅಲ್ಲಿ ನೋಡಿ 2-3 ಕಣ್ಣುಗಳು ಕಾಣ್ತಾ ಇದೆ, ಅದು ಬಂದುಬಿಟ್ಟು ನನ್ನ ದನದ್ದು. ಆ್ಯಂಡ್ ನನ್ನ ತಂದೆ ತಾಯಿ ಹೊರಗೆ ಟಿ ವಿ ನೋಡ್ತಾ ತಿಂತಾ ಇದ್ದಾರೆ ಕಡಲೆನ, ಆ್ಯಂಡ್ ನಾನು ಇಲ್ಲಿ ತಿಂತಾ ಇದ್ದೀನಿ. ನಾರ್ಮಲಿ ನಾನು ನಿಮಗೆ ಕಿಚನಲ್ಲೇ ಸಿಗ್ತೀನಿ. ಆ್ಯಂಡ್ ಇಲ್ಲಿ ಏನಾಯಿತು ಅಂದರೆ, ಒಂದು ದನ ಇತ್ತು, ಅದು ನನ್ನನ್ನೇ ನೋಡ್ತಾ ಇತ್ತು. ಆ್ಯಕ್ಚುಲಿ ಅದು ನಮ್ಮ ದನನೇ ಅಲ್ಲ. ಸೊ ಅದಕ್ಕೆ ನಾನು ಹೊರಗೆ ಹಾಕಲಿಕ್ಕೆ ಬಂದದ್ದು, ಯಾಕಂದರೆ ಒಳಗಿದ್ದದ್ದು ನನ್ನ ಅಪ್ಪ ನೋಡಿದರೆ ನನಗೆ ಸಮ ಬೈತಾರೆ. ಸೊ ಹಾಗಾಗಿ ನಾನು ಈ ಕೆಲಸ ಮಾಡ್ತೀನಿ. ಆ್ಯಂಡ್ ನಾರ್ಮಲಿ ತಂದೆ ತಾಯಿ ಬೈತಾರೆ ನೋಡಿ ಚಿಕ್ಕ ಚಿಕ್ಕ ಪುಟ ಪುಟ ಕೆಲಸಕ್ಕೆ. ಸೊ ಆ ರೀತಿಯ ನನ್ನ ತಂದೆ ತಾಯಿ ಬೈಯೋದು. ಈಗ ನಾನು ಅದನ್ನು ಹೊರಗೆ ಹಾಕ್ತಿದ್ದೀನಿ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಫ್ಕೋರ್ಸ್ ನಾನು ಕಿಚನ್ ಮೂಲಕ ನನ್ನ ಮೊದಲ ಕನ್ನಡ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುದೀಕ್ಷಾ. ನಾನು ಇದುವರೆಗೆ ತುಳು ಬ್ಲಾಗ್ಸ್ ಆಗ್ತಾಯಿದ್ದೆ. ನಾನು ಯಾಕೆ ಕನ್ನಡಕ್ಕೆ ಶಿಫ್ಟ್ ಆದ್ರೆ ಅಂದರೆ, ನನ್ನ ಫ್ರೆಂಡ್ಸ್ ಅವರೆಲ್ಲ ಹೇಳಿದರು, ನೀನು ಕನ್ನಡದಲ್ಲಿ ವಿಡಿಯೋ ಮಾಡು, ನಾನು ಖಂಡಿತ ನೋಡ್ತೀನಿ, ಯಾಕಂದರೆ ನನಗೆ ತುಳು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅಂತ. ಸೊ ಓಕೆ ಅಂತ ಅಂದ್ಕೊಂಡೆ. ನಾನು ಸ್ಟಾರ್ಟಿಂಗ್ ಇಷ್ಟು ಸಬ್ಸ್ಕ್ರೈಬರ್ ಮಾಡಿದ್ದು ಕನ್ನಡ ವ್ಲಾಗ್ಸ್ ಹಾಕಿ. ಸತ್ಯ ಹೇಳ್ತೀನಿ, ನಾನು ಈ ಚಾನಲ್ ಓಪನ್ ಮಾಡಿದ್ದು ಕನ್ನಡ ವ್ಲಾಗ್ಸ್ ಇಲ್ಲ. ಆಮೇಲೆ ಡಿಲೀಟ್ ಮಾಡಿದೆ ಮತ್ತು ತುಳು ಬ್ಲಾಗಿಗೆ ಶಿಫ್ಟ್ ಆದೆ. ಆ್ಯಂಡ್ ಎಷ್ಟು ವರ್ಷ ಮಾಡಿದ್ದೀನಿ ಗೊತ್ತಾ? 3 ಇಯರ್ಸ್, 3 ಮಂತ್ ಅಲ್ಲ, 3 ಇಯರ್ಸ್, 3 ವರ್ಷ ಬ್ಲಾಗ್ಸ್ ಹಾಕಿದೆ. ಆ್ಯಂಡ್ ಕೆಲವು ಬ್ಲಾಗ್ಸ್ ಡಿಲೀಟ್ ಮಾಡಿದೆ, ಕೆಲವು ಬ್ಲಾಗ್ಸ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂತು, ಕೆಲವು ಬ್ಲಾಗ್ಸ್ ಬೇರೆಯವ್ರಿಗೆ ಇಷ್ಟ ಆಗಿಲ್ಲ, ಡಿಲೀಟ್ ಮಾಡು ಅಂತ ಹೇಳ್ಬಿಟ್ರು. ಡಿಲೀಟ್ ಮಾಡು, ಅದರಲ್ಲಿ ನಾನಿದ್ದೀನಿ. ಆಗಿದೆ ಗೈಸ್, ಆಗಿದೆ. ಸೊ ಹಾಗಾಗಿ ನಾನು ಅಂದರೆ ಫುಲ್ಲು ಬೇಜಾರಲ್ಲಿದ್ದೆ. ಎಷ್ಟು ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂದರೆ ನಿಮ್ಗೆ ಗೊತ್ತಿಲ್ಲ. ನಾನು ಬ್ಲಾಗ್ಸಲ್ಲಿ ಅಷ್ಟು ಅಂದರೆ ನಗಾಡ್ತಾ ಇರ್ತೀನಿ, ಬಟ್ ರಿಯಲ್ ಲೈಫಲ್ಲಿ ನಾನು ತುಂಬ ಜಾಸ್ತಿ ಬ್ರೇಕ್ ಆಗಿದ್ದೆ. ಸೊ ಸದ್ಯಕ್ಕೀಗ ಈ ಒಂದು ಪಾರ್ಟ್ ಏನಿದೆ ಇದನ್ನು ನಾನು ಮತ್ತೆ ಕ್ಲೀನ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಪಾತ್ರೆ ಇದೆ. ಉಳಿದದ್ದು ನಾನು ಎಲ್ಲ ಕಿಚನ್ ಕ್ಲೀನ್ ಮಾಡ್ತೀನಿ. ಸದ್ಯಕ್ಕೀಗ ನಾನು ಎಲ್ಲ ಒಂದು ಪಾತ್ರೆಗಳನ್ನು ಸೆಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಕೆಲವೆಲ್ಲ ವಿಷಯ ಹೇಳಿಕ್ಕಿದೆ, ನಾನು ವಿಡಿಯೋದ ಈ ರೀತಿ ವಾಯ್ಸ್ ಓವರೇ ಕೊಟ್ಟು ಹೇಳ್ತೇನೆ. ಸದ್ಯಕ್ಕೀಗ ನೀವು ಕಿಟಕಿ ಆಚೆ ಇರುವ ಒಂದು ಎನ್ವೈರ್ಮೆಂಟನ್ನು ಎಂಜಾಯ್ ಮಾಡಿ. ಸೊ ನಾನೀಗ ಡಿಪ್ರೆಷನ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಒಂದು ಮೂಮೆಂಟಲ್ಲಿ ನನಗೆ ತುಂಬ ಜಾಸ್ತಿ ಡಿಪ್ರೆಷನ್ ಆದ ಕಾರಣವೇ ನಾನು ಈ ಚಾನಲಲ್ಲಿ ವ್ಲಾಗ್ಸನ್ನು ಹಾಕೋದು ಬಿಟ್ಬಿಟ್ಟಿದೆ. ಓಕೆನಾ. ಮತ್ತು ನಾನು ಸುದೀಕ್ಷಾ ನಾಯಕ್ ಅಂತ ಓಪನ್ ಮಾಡಿದೆ, ಅದರಲ್ಲಿ ವ್ಲಾಗ್ಸ್ ಹಾಕಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಈಗ ಅದರಲ್ಲಿ ವ್ಲಾಗ್ಸ್ ಇಲ್ಲ, ಎಲ್ಲ ಕೂಡ ಈ ಚಾನಲಲ್ಲೇ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಇದು ನನ್ನ ಮೊದಲ ಚಾನಲ್, ಇದಕ್ಕೆ ನಾನು ತುಂಬ ಒಳ್ಳೆ ಪ್ರಯಾರಿಟಿ ಕೊಡಬೇಕು ಆ್ಯಂಡ್ ಕೊಡ್ತೀನಿ ಕೂಡ. ನೋಡಿ ಗೈಸ್, ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ. ಸೊ ಬಟ್ ನಾನು ಒಂದು ಮೂಮೆಂಟಲ್ಲಿ ಯೋಚನೆ ಮಾಡಿದೆ, ಓಕೆ ನಾನು ಚಾನಲ್ ಓಪನ್ ಮಾಡ್ತೀನಿ ಆ್ಯಂಡ್ ಅದರಲ್ಲಿ ವ್ಲಾಗ್ಸ್ ಹಾಕ್ತೀನಿ. ಬಟ್ ನಾವು ಅಂದ್ಕೊಂಡಾಗೆ ಅದಕ್ಕೆ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ನಮಗೆ ಬೇಜಾರಂತೂ ಆಗೇ ಆಗುತ್ತೆ. ನಾನು ರಾತ್ರಿ ಕೂತು ಎಡಿಟ್ ಮಾಡ್ತಾಯಿದ್ದೆ ಮತ್ತು ತಮ್ನೇಲ್ ಕ್ರಿಯೇಟ್ ಮಾಡ್ತಾಯಿದ್ದೆ. ನೋ ಯೂಸ್ ಯಾರ್, ನೋ ಯೂಸ್. 3 ವರ್ಷದಿಂದ ನಾನು ವ್ಲಾಗ್ಸ್ ಹಾಕ್ತಾಯಿದ್ದೀನಿ, ಎಷ್ಟೋ ವ್ಲಾಗ್ಸ್ ಡಿಲೀಟ್ ಮಾಡಿದ್ದೀನಿ, ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಆ್ಯಂಡ್ ನಾನು ಆವಾಗನೇ ಹೇಳಿದ ಹಾಗೆ ಕೆಲವು ಜನಕ್ಕೆ ವೀಡಿಯೋಸ್ ಇಷ್ಟ ಆಗಲಿಲ್ಲ. ಆ್ಯಂಡ್ ಮೇನ್ಲಿ ಕೆಲವು ಜನ ಅಂದರೆ ಕಂಪ್ಲೇಂಟ್ ಮಾಡಿದರು, ಇದರಲ್ಲಿ
ನೀನು ಈ ಒಂದು ವಿಡಿಯೋ ಪಾರ್ಟನ್ನು ಡಿಲೀಟ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಒಟ್ರಾಶಿ ಈ ವಿಡಿಯೋನೇ ಡಿಲೀಟ್ ಮಾಡು ಅಂತ. ಸೊ ಅವ್ರಿಗೆ ಗೊತ್ತಿಲ್ಲ ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ ಒಂದು ವಿಡಿಯೋ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ. ಆ್ಯಂಡ್ ಯಾವಾಗ ಆ ಒಂದು ವಿಷಯ ಹೇಳಿದ್ರಂದರೆ ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಫೀಸಲ್ಲಿ. ಸೊ ಕಾಲೇಜಿದ್ದು ಪ್ರಾಬ್ಲಮ್ ಇತ್ತು ಆ್ಯಂಡ್ ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ನನಗೆ ಎಷ್ಟು ಟೆನ್ಸ್ ಆಗಿತ್ತು, ಎಷ್ಟು ನಾನು ಅಂದರೆ ಚಿಂತೆಗೆ ಒಳಗಾಗಿದ್ದೆ ಅಂದರೆ ರಾತ್ರಿ ಇಡೀ ನಾನು ಕೂಗ್ತಾ ಇದ್ದೆ, ಯಾರಿಗೂ ಹೇಳ್ತಾ ಇರಲಿಲ್ಲ. ಒಂದು ಮೆಸೇಜಲ್ಲೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳೋದಿಲ್ಲ, ಒಟ್ರಾಶಿ ಏನು ಮಾತಾಡೋದು. ಈಗಲೂ ಕೂಡ ನನಗೆ ಮರೀಲಿಕ್ಕಾಗಲ್ಲ ಆ ಒಂದು ಇನ್ಸಿಡೆಂಟನ್ನು. ಸೊ ಆಮೇಲೆ ನಾನು ಈ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡಿದ್ದು, ಯಾಕಂದರೆ ಅವರು ಏನು ಮೆನ್ಷನ್ ಮಾಡಿದರು ಅದು ಕೆಲವು ವೀಡಿಯೋದಲ್ಲಿತ್ತು. ಸೊ ಅದು ನನಗೆ ಗೊತ್ತಾಗಿರಲಿಲ್ಲ. ಆಮೇಲೆ ನಾನು ನೋಡಿದಾಗ ಡಿಲೀಟ್ ಮಾಡಿದೆ ಆ್ಯಂಡ್ ಮತ್ತೆ ಸುದೀಕ್ಷಾ ನಾಯ್ಕ್ ಓಪನ್ ಮಾಡಿದೆ. ಸದ್ಯಕ್ಕೀಗ ಪುನಃ ನಾನು ಈ ಚಾನಲಲ್ಲಿ ಕನ್ನಡ ವ್ಲಾಗ್ಸ್ ಹಾಕ್ಲಿಕ್ಕಿದ್ದೀನಿ. ಸೊ ನಾನು ಇದುವರೆಗೆ ಗೈಸ್ ಈ ರೀತಿ ಒಂದು ಆಗಿದೆ ನನ್ನ ಜೀವನದಲ್ಲಿ ಅಂತ ನಾನು ಹೇಳಿಲ್ಲ. ಇದನ್ನು ಬಿಟ್ಟು ತುಂಬ ವಿಷಯ ಆಗಿದೆ, ಅದನ್ನು ನಾನು ಜಾಸ್ತಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ಹಾಂ, ಈಗ ಸದ್ಯಕ್ಕೆ ಐ ಆಮ್ ಫೈನ್. ಆ್ಯಂಡ್ ನಿಮಗೆ ಮುಂದೆ ನನ್ನ ಒಂದು ಕನ್ನಡ ವ್ಲಾಗ್ಸಲ್ಲಿ ಡೀಟೇಲಾಗಿ ನಾನು ಇನ್ನೂ ಮಾತಾಡಲಿಕ್ಕಿದ್ದೀನಿ, ಲೈಫ್ ಬಗ್ಗೆ ಅಪ್ಡೇಟ್ಸ್ ಕೊಡಲಿಕ್ಕಿದ್ದೀನಿ, ನಮ್ಮ ವಿಲೇಜ್ ಲೈಫ್ ಹೇಗಿರುತ್ತೆ ಅದು ಕೂಡ ಹೇಳಲಿಕ್ಕಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ ಇನ್ನು ಮುಂದೆ. ಸೊ ಇಲ್ಲಿ ಮೆಣಸಿದೆ ನೋಡಿ, ಚಿಕ್ಕ ಚಿಕ್ಕ ಮೆಣಸು, ಇದನ್ನು ನಾನು ತಗೊಳ್ಳಿಕ್ಕೆ ಬಂದದ್ದು. ಆ್ಯಂಡ್ ಈ ರೀತಿ ಮೆಣಸು ಎಲ್ಲ ಕಡೆ ಆಗಿಬಿಡ್ತದೆ. ಆ್ಯಂಡ್ ಈ ಮೆಣಸೇನಿದೆ ತುಂಬ ಜಾಸ್ತಿ ಟೇಸ್ಟಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಪತ್ರೊಡೆಯಲ್ಲಿ ತಂದಿದ್ದೀನಿ. ಅದರಲ್ಲಿ ಈಗ ನೀರಿನ ಒಂದು ಕಣಗಳು ಇದೆ ನೋಡಿ, ಅದರಲ್ಲಿ ನಾನು ಸ್ವಲ್ಪ ಆಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೀಗ ಅದರ ಹಿಂದಿದ್ದು ದಂಟೇನಿದೆ ಅದನ್ನು ತೆಗಿಬೇಕು. ಇದನ್ನು ಸಣ್ಣ ಮಾಡ್ತೀನಿ, ಅಂದರೆ ಗ್ರೈಂಡ್ ಮಾಡ್ತೀನಿ. ಫೈನಲಿ ನನ್ನ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಸ್ವಲ್ಪ ರೈಸ್ ಬಾಯ್ಲ್ ಆಗಲಿಕ್ಕಿದೆ. ಸಾರಿ ನೋಡಿ, ಫಸ್ಟ್ ಟೈಮ್ ಕನ್ನಡ ವ್ಲಾಗ್ ಮಾಡಿದರೆ ಈ ರೀತಿ ಆಗ್ತಾಯಿದೆ. ಬಟ್ ರೈಸ್ ಏನಿದೆ ನಂದು ಬಾಯ್ಲ್ ಆಗ್ತಾಯಿಲ್ಲ, ಸ್ವಲ್ಪ ಟೈಮ್ ಹಿಡಿತಾ ಇದೆ. ಆ್ಯಂಡ್ ಈಗ ನೀರು ಕುಡಿತೀನಿ ಮಾರೆ. ಸೊ ನಾನು ನನ್ನ ಏನು ಕರು ಇದೆ ಅದನ್ನು ಹೊರಗೆ ಕಟ್ಟಲಿಲ್ಲ, ಯಾಕಂದರೆ ಮಳೆ ತುಂಬ ಜಾಸ್ತಿ ಬರ್ತಾ ಇದೆ ಮತ್ತು ಅದಕ್ಕೆ ಚಳಿ ಕೂಡ ಆಗುತ್ತೆ. ಸೊ ಹಾಗಾಗಿ ಇವತ್ತು ತುಂಬ ಜಾಸ್ತಿ ಕೆಲಸ ಮಾಡಿದ ಕಾರಣ ತುಂಬ ಜಾಸ್ತಿ ಸುಸ್ತಾಗಿದೆ. ಆ್ಯಂಡ್ ಹಾಂ, ಕ್ಲೀನ್ ಅಂತೂ ತುಂಬಾ ಚೆನ್ನಾಗಾಗಿದೆ ಮನೆ. ಅಪ್ಪ ಈಗ ಬರ್ತಾರೆ, ಟಿಫಿನ್ ತೊಗೊಂಡು ಹೋಗ್ತಾರೆ ಅಮ್ಮನಿಗೆ. ಆ್ಯಂಡ್ ಮನೆ ಬಂದ ತಕ್ಷಣ ಒಮ್ಮೆ ನೋಡಿ, ಮೈ ಗಾಡ್, ಇದು ಯಾರ ಮನೆ, ಇದು ಯಾರ ಮನೆ, ಇದು ನನ್ನ ಮನೆ, ಆ ರೀತಿ ಎಕ್ಸ್ಪ್ರೆಷನ್ ಅವ್ರು ಕೊಡಲ್ಲ. ಬಟ್ ಅವರು ಖಂಡಿತ ಮಾತಂತೂ ಹೇಳ್ತಾರೆ, ಹಾಂ ಚೆನ್ನಾಗಿ ಕ್ಲೀನ್ ಮಾಡಿದ್ದೆ ಹುಡುಗಿ. ಸೊ ಯಾ ನೋಡಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾಕೆ ಕನ್ನಡ ಚೂಸ್ ಮಾಡಿದೆ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನನ್ನದು ಒಂದು ಪ್ರಾಬ್ಲಮ್ ಇದೆ, ಅದು ನನಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದ ಮಿಡಲಲ್ಲಿ. ನಾನು ಕೆಲಸ ಮಾಡ್ತಿರೋವಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ನನಗೆ ಕನ್ನಡ ಮತ್ತು ತುಳು ಎರಡೂ ಕೂಡ ಅರ್ಧಂಬರ್ಧ ಬರುತ್ತೆ. ತುಳು ಮಾತಾಡಿದರೆ ನಾನು ಕನ್ನಡ ಮಿಕ್ಸ್ ಮಾಡ್ತೀನಿ, ಕನ್ನಡ ಮಾತಾಡಿದರೆ ನಾನು ತುಳು ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಇಂಗ್ಲೀಷ್ ಅಂತೂ ಚೂರು ಇದ್ದೇ ಇರುತ್ತೆ. ಸೊ ನಾನು ಸ್ವಲ್ಪ ಸೀರಿಯಸ್ ಆಗ್ತೀನಿ. ಆ್ಯಂಡ್ ಸೀರಿಯಸ್ ಆದರೆ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಪರ್ಫೆಕ್ಟ್ ಆಗಿರೋ ವ್ಲಾಗ್ ಮಾಡ್ತೀನಿ. ಐ ಹೋಪ್ ಈ ಒಂದು ವ್ಲಾಗ್ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಸೊ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಬಾಯ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ನೈಸ್ ಡೇ. ಲಾ 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 ಓ ಓ ಓ ಓ ಓ. ಎಷ್ಟು ಕ್ಯೂಟ್ ಇದೆ ಮರ ಪಿಲ್ಲು, ಅದಕ್ಕೆ ನಾನು ಅಲ್ಲಿಟ್ಟದ್ದು. ಸಫೇದ್ ಕಪಡ